ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಸಂಭ್ರಮದ ಗಣೇಶೋತ್ಸವ ಆಚರಣೆ ಹಿನ್ನೆಲೆ ಹುಬ್ಬಳ್ಳಿಯ ಸಪ್ತಗಿರಿ ಪಾರ್ಕ್ ನಿವಾಸಿಗಳಿಂದ ಸಮಾಜಮುಖಿ ಕಾರ್ಯ ನಡೆಸಲಾಯಿತು. ರಕ್ತದಾನ, ಮಹಿಳಾ ಹಕ್ಕುಗಳ ಜಾಗೃತಿ, ಮಕ್ಕಳ ಪಾಲನೆ ಪೋಷಣೆ ಕಾನೂನು ಜಾಗೃತಿ, ಪರಿಸರ ಕಾಪಾಡುವುದು, ಹಿಂದೂಗಳ ವರ್ಗಗಳಲ್ಲಿ ಕಾನೂನು ಜಾಗೃತಿ ಮೂಡಿಸಿದ್ದಾರೆ. ಹಾಗೂ ಸಪ್ತಗಿರಿ ಪಾರ್ಕ್ ನಿವಾಸಿಗಳ ಸಂಘದ ಪ್ರಮುಖರಾದಂಥ ಮುತ್ತು ಪಾಟೀಲ್, ವಾಣಿ ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಪ್ತಗಿರಿ ಪಾರ್ಕ್ನಿಂದ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ 7 ವರ್ಷದಿಂದ. ಸತತವಾಗಿ ವಿಜೃಂಭಣೆಯಿಂದ ಮಾಡ್ಕೊತ ಬಂದಿದ್ದೀವಿ. ಮತ್ತು ಸಾಮಾಜಿಕವಾಗಿ ಅಂದರೆ ರಕ್ತದಾನ ಶಿಬಿರವನ್ನು ಲಾಸ್ಟ್ ಇಯರ್ ಏರ್ಪಡಿಸಿದ್ವಿ. ತುಂಬ ಜನ ಹೆಚ್ಚು ನಾ ಮುಂದೆ ತಾ ಮುಂದೆ ಅಂಥೇಳಿ ಎಲ್ಲರೂ ರಕ್ತದಾನ ಕೊಟ್ಟರು. ಅದರಿಂದ ಯಾರ್ಯಾರಿಗೆ ರಕ್ತದ ಕೊರತೆ ಇದೆಯೋ ಅವ್ರಿಗೆಲ್ಲ ತುಂಬ ಅನುಕೂಲವಾಗಿದೆ. ನಮ್ಮ ಗಜಾನನ ಯುವಕ ಮಂಡಲ ವತಿಯಿಂದ ಇದು ಸತತವಾಗಿ 7ನೇ ಬಾರಿ ಯಶಸ್ವಿಯಾಗಿ ನಾವು ಗಣೇಶೋತ್ಸವನ ಆಚರಣೆ ಮಾಡ್ತಾಯಿದ್ದೀವಿ. ಗಣೇಶೋತ್ಸವ ಆಚರಣೆ ಮಾಡಬೇಕಾದ್ರೆ ಹಿಂದ್ಗಡೆ ಒಂದು ಆಚರಣೆ ಹೆಂಗೆ ಬಂತು ಅನ್ನೋಕೆ ಬಾಲಗಂಗಾಧರ ತಿಲಕ್ ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಎಲ್ಲ ಸಂಘಟನೆ ಆಗಬೇಕು, ಎಲ್ಲರೂ ತಮ್ಮ ಮನೆಗೆ ಕೂತ್ಕೊತಿದ್ರು, ಒಂದು ನಮ್ಮ ಸ್ವಾತಂತ್ರ್ಯೋತ್ಸವ ಸಂಬಂಧ ಏನಾದರೂ ಮಾಡಬೇಕು ಅಂತ ಯೋಚನೆ ಬಂದಾಗ ಈ ವಿಘ್ನ ನಿವಾರಕ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಎಲ್ಲ ಸಮಾಜ ಬಾಂಧವನ ಒಗ್ಗೂಡಿಸ್ಕೊಂಡು ಹೋಗಬೇಕು, ಆವಾಗ ನಮ್ಮ ಸ್ವಾತಂತ್ರ್ಯೋತ್ಸವಕ್ಕೆ ಒಂದು ಬಲ ತುಂಬಿದಂಗೆ ಆಗುತ್ತೆ ಅಂತ ತಿಳ್ಕೊಂಡು ಇದೊಂದು ಪರಂಪರೆ ನಮಗೆಲ್ಲ ಹಾಕಿಕೊಟ್ರು. ಅವಾಗಿನಿಂದ ಇವಾಗಿನ ಮಟ್ಟನೂ ಎಲ್ಲರೂ ನಮ್ಮ ಭಾರತ ದೇಶದಲ್ಲಿ ಅಲ್ಲದೇನೆ ಇಡೀ ಪ್ರಪಂಚದಾದ್ಯಂತ ಭಕ್ತಿಪೂರ್ವಕವಾಗಿ ಆಚರಣೆ ಮಾಡ್ತಾರೆ. ಬರ್ತಾ ಏನಾಗಿತ್ತು, ಅಲ್ಲಿ ಬರೀ DJ ಹಚ್ಕೊಳ್ಳೋದು ಹಾಗೆ ಒಂದು ಸಮಥಿಂಗ್ ನಡೀತಾ ಇತ್ತು. ಬಟ್ ಆದರೆ ಇವಾಗ ನಾವೇನು ಮಾಡಿದ್ವಿ, ಕಳೆದ ವರ್ಷದಿಂದ ಒಂದು ಬ್ಲಡ್ ಕ್ಯಾಂಪು, ಆಮೇಲೆ ಹಿರಿಯರಿಗೋಸ್ಕರ ಒಂದು ಸ್ವಾಮಿಗಳಿಂದ ಆಶೀರ್ವಚನ ಮಾಡಿಸೋದು, ಆಮೇಲೆ ಸಮಾಜಕ್ಕೆ ಯಾವುದು ಒಳ್ಳೆಯದು ಅನಿಸುತ್ತೋ ಅದನ್ನೆಲ್ಲ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಇದು ಸಪ್ತಗಿರಿ ಪಾರ್ಕ್ ಅಸೋಸಿಯೇಷನ್ ವತಿಯಿಂದ ನಾವು 7 ವರ್ಷದಿಂದ ಗಣಪತಿ ಹಬ್ಬನ ಆಚರಿಸ್ಕೊಂತ ಬಂದೀವಿ. ಪ್ರತಿ ವರ್ಷ ಏನು ಮಾಡ್ತಿದ್ವಿ, 7 ವರ್ಷ ಗಣಪತಿ ಕೂರಿಸ್ತಿದ್ವಿ, ಎಂಟರ್ಟೈನ್ಮೆಂಟ್ ಮಾಡ್ತಿದ್ವಿ, ಮಕ್ಕಳಿಗಾಟ, ಮಹಿಳೆಯರಿಗಾಟ ಅಂಥೇಳಿ ಎಲ್ಲ ನಡೆಸ್ಕೊಳ್ತಿದ್ವಿ. ಆದರೆ 2 ವರ್ಷದ ಹಿಂದೆ ನಮ್ದು ಯುವಕ ಮಂಡಲ ಏನು ಮಾಡಿದರು, ಬರೀ ನಾವು ಇದನ್ನಷ್ಟ ಮಾಡಿದ್ರೆ ನಡೆಯಂಗಿಲ್ಲ, ಒಂದು ಸಾಮಾಜಿಕಕ್ಕೆ ಏನಾರೇ ಒಳ್ಳೇದಾಗಬೇಕು ಅಂಥದ್ದು ಏನರ ಮಾಡ್ಬೇಕಂತೇಳಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತೆ ಚಾಲೂ ಮಾಡಿದ್ರು. बोलो गजानन महाराज की, सप्तगिरी लेआउट गजानन महाराज की।